Audio Jungle. Audio Jungle. ಕೆರೆಗೆ ನೀರು ಬಿಡುವಂತೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕನ್ನಡ ಸಂಘಟನೆಗಳ ಪ್ರತಿಭಟನೆ. ಔರಾದದ ಏಕಂಬ, ಹುಲ್ಯಾಳ, ಖಂಡೇಕೇರಿ, ಜಮಲಪುರ ಕೆರೆಗಳ ನೀರು ಬಿಡದೇ ಇರುವ ಕಾರಣ ಬೀದರದ ನಾಂದೇಡ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾರಾಯಣಪುರ ಹತ್ತಿರ ಇರುವ ಸೇತುವೆ ಮೇಲೆ ಪ್ರತಿಭಟನೆ ಮಾಡಲಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಕನ್ನಡ ಪರ ಸಂಘಟನಾ ಅಧ್ಯಕ್ಷರುಗಳು ಮನವಿಯನ್ನು ಸಲ್ಲಿಸಿದರು. ನಮ್ಮ ನಾಲೆ ಕೆರೆ ನೀರು ಬಿಡುವುದರಿಂದ ಬಾಂದಲಗಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಮಾರು ಗ್ರಾಮಗಳ ರೈತರಿಗೆ ಅನುಕೂಲವಾಗುತ್ತದೆ. ನೀರಿಲ್ಲದ ಹಿಂಗಾರು ಬೆಳೆ ಹಾಳಾಗಿ ಹೋಗುತ್ತಿದೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಮಾಡಿ ಬ್ರಿಡ್ಜ್ ಬ್ಯಾರೇಜ್ ನಿರ್ಮಾಣ ಆಗಿದೆ. ನೀರು ಕೆರೆಗೆ ಬಿಡಿ ನೀರಿನಿಂದ ನೂರಾರು ರೈತರಿಗೂ ಹಾಗೂ ಜಾನುವಾರುಗಳಿಗೂ ಅನುಕೂಲವಾಗುತ್ತದೆ. ತಾವು ಒಂದು ವೇಳೆ ನೀರು ಬಿಡದೆ ಹೋದರೆ ದಿನಾಂಕ 4/1/2025 ಮಧ್ಯಾಹ್ನ 2 ಗಂಟೆಗೆ ಸಣ್ಣ ನೀರಾವರಿ ಇಲಾಖೆಯ ಬೀದರ್ ಜಿಲ್ಲೆಯ ಕಚೇರಿಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ ಯಡವೆ, ಕನ್ನಡ ಪರ ಹೋರಾಟಗಾರರು, ಅನಿಲ್ ಬೇಲೂರೆ, ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ, ಶಿವಶಂಕರ ನಿಸ್ಪತ್ತೆ, ತಾಲೂಕಾ ಅಧ್ಯಕ್ಷರು, ಕನ್ನಡ ಸೇನೆ, ಅನಿಲ್ ದೇವಕತ್ತೆ, ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಬಾಲಾಜಿ ದಾಮ, ತಾಲೂಕಾ ಅಧ್ಯಕ್ಷರು, ನಮ್ಮ ಕನ್ನಡ ಸೇನೆ, ಪ್ರಶಾಂತ್ ಸಿಂಧೆ, ತಾಲೂಕಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ನಾರಾಯಣ ರೈತರು, ಬಾದಲಗಾಂವ್ ರೈತರು ಹೋರಾಟದಲ್ಲಿ ಪಾಲ್ಗೊಂಡರು. ಇಡೀ ಕೆರೆಗಳದ 5 ಕೆರೆ ಔರಾದ್ ಹಿಡ್ಕೊಂಡು 5 ಕೆರೆ ಆಗ್ತಾವ. ಔರಾದ್ ಕೆರೆನಲ್ಲಿ ನೀರಿದ್ರೆ ಆಟೋಮೆಟಿಕ್ ಹೊರಗೆ ಬರ್ತಾವ. ಅದಕ್ಕೇನು ಗೇಟ್ ನೀವು ತೆಗಿಯೋ ಅವಶ್ಯಕತೆನೇ ಇಲ್ಲ. ಇವು 4 ಕೆರೆ, 5 ಕೆರೆಯಲ್ಲಿ 2 ಹೊಲಗಳು ಹೋಗ್ಯಾವ. ಅವರಿಗೆಲ್ಲ ಕಾಂಪೋಸಿಷನ್ ಸಿಕ್ಕ ಕಾಂಪೋಸಿಷನ್ ಸಿಕ್ಕಿಲ್ಲ. ಅದೇ ಇವು 5 ಕೆರೆಗಳು ತುಂಬಿ ಈ ಹಳ್ಳಕ್ಕೆ ನೀರು ಬಂದಿ ನಮ್ಮ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಯಾವ. ನಮಗೆ ಯಾರ $1 ಕೊಟ್ಟಿರಿ? ನೀವು ಬರ್ಬಾರ್ದು ಕೊಟ್ಟಿರೇನು? ನಿಮ್ ಇಲಾಖೆದಿಂದ ಯಾರಿಗಾರ ಕೊಟ್ಟಿರೇನು? ಇಲ್ಲ ಪ್ರತಿಯೊಬ್ಬ ರೈತ ಎಕರೆ, ಅರ್ಧ ಎಕರೆ, 2 ಎಕರೆ, 3 ಎಕರೆ, ನಂದು 4 ಎಕರೆ ಹಿಡ್ಕೊಂಡು ಇಲ್ಲಿ ಹೊಲಗಳವ. ಯಾರಿಗಾರ ಕೊಟ್ಟಿರೇನು? ನಿಮ್ ನೀರ್ ಅವ್ರು ಬಿಡಬೇಡಲ್ಲತ್ತಾರ ನೋಡ್ರಿ. ಈಗ ನೀರ್ ನಮ್ಮ ಮಳೆಗಾಲದಾಗ ನೀವು ನೀರು ಬಿಡ್ಬೇಡ. ಅವ್ರಿಗೆ ಅಡ್ಗಾಡಿ ಹಾಕ್ಯಾಕ್ರ ಆ ದೊಡ್ಡ ಅಡ್ಗಾಡಿ ಹಾಕ್ಯಾಕ. ನಿಮ್ ನೀರೇ ಬೇಡ. ನಿಮ್ ನೀರ್ ತಗೊಂಡ್ ನಮ್ಮ ಹೊಲ ಯಾಕೆ ಖರಾಬ್ ಮಾಡ್ಕೊಂಬರಿ? ನಮ್ಮ ಹೊಲ ನಾವು ಹೊಲಾರ ಮಾಡ್ಕೋತೇವ್ ಸರ್. ನೀವು ಬಿಡಬೇಡ ಅಂತ ಅವ್ರದ್ದು ಮಾತು ಹೆಂಗ್ ಕೇಳ್ತೀರಿ ನೀವು? ನನಗೆ ಅದು ಹೇಳಿ ಸರ್. ಇವತ್ತು ಅವ್ರದ್ದು ಕುಡಿಯೋಕೆ ನೀರಿಂದ ಹಾಲಹಳ್ಳಿದಿಂದ ನಂಬಲ್ಲಿ ಕಲೆಕ್ಷನ್ ಅದ. ಬ್ಯಾಲ ಹಳ್ಳಿದಿಂದ ನದಿಗೆ ನೀರು ಹರಿಸ್ಲತ್ತಾರ. ನೀವು ಒಂದು ಹಳ್ಳಕ್ ನೀರು ಹರಿಸೋದಾಗಲ್ಲ. ಈಗ 4 ಕೆರೆ 12 साल से तुमको रिक्वेस्ट कर रहे हैं हम. डेली तुम आ रहे, स्पॉट के ऊपर 3 बार आए थे तुम. कितने बार रिक्वेस्ट करना तुमको? 2 भी गेट नहीं बिठाते तुम. ಸರ್ ಇನ್ನೊಂದು ಹೇಳ್ತಾ ಒಂದು ನೀವು ಅವ್ರು ರೈತರು ಬಿಡ್ಬಿಡೋಲಿಗೆ ಎಂಬ ಮಾತಿಗೆ ಹೇಳ್ತಾ ಸರ್. ಇನ್ನೊಂದು ಖಂಡೇಕೇರಿ ಕೆರೆದು ಆ ಕೆರೆ ಯಾವ್ದಾದ್ರು ಊರಿಗೆ ವಾಟರ್ ಸಪ್ಲೈ ಕಲೆಕ್ಷನ್ ಅದನ್ನ ಇಲ್ಲ. ನಾವು ಬಿ ನೋಡ್ಕೊಂಡು ನೋಡ್ತೇವೆ ಸರ್. ಯಾವ ಕೆರೆ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ. ಒಂದು ಮತ್ತು ಯಾವುದೇ ಕೆನಲ್ ಇದ್ರದಿಂದನೂ ಹೊಲಕ ಹೋಗಲ್ಲ. ಖಂಡೇಕೇರಿ ಕೆರೆ ಅದು ಒಂದು. ಇನ್ನು ಜಮಲ್ಪುರ್ ಅದಕ್ಕೂ ಯಾವ ಕೆನಲ್ಲೂ ಇಲ್ಲ. ಅದ್ರದಿಂದ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ. ವಾಟರ್ ಸಪ್ಲೈ ಎಲ್ಲೂ ಇಲ್ಲ. ಮತ್ ಇದು ಮತ್ತು ಹುಲ್ಯಾಳದ್ದು ಏನಲ್ಲೂ ಸ್ವಲ್ಪ ಏನು ಥೋಡೆ ಕೆನಲ್ ಇದನ್ನು ನಂಗೆ ಬರೋ. ಬಟ್ ರೈತರಿಗೆ ಕೆನಲ್ ಇರುವಂತ ಕೆರೆ ಅಂದ್ರೆ ಒಂದು ಎಕ್ಕಂಬ. ಮತ್ತೆ ಎಕ್ಕಂಬದ ಒಂದ್ರ ಬಿಟ್ಟು ನೀವು ಬಾಕಿ ಕೆರೆಗಳು ನೀರು ಬಿಡುತ್ತಲ್ಲ. ಆ ಕೆರೆ ನೀರಿಗೆ ನೀವೇನು ಮಾಡೋರಿದ್ದೀರಿ ಅದು ಹೇಳೋಣ. ಕೆರೆ ಖಾಲಿ ಆದ್ರೆ ಏನೋ ಹೋಳಿ ಐತಲ್ಲ, ರೈತರಿಗೆ ಅನುಕೂಲ ಅದ. ಅದು ಅದ್ರಾಗ ಏನ್ ಮಾಡ್ಬೋದು, ರೈತರು ಹೊಲದಾಗ ಬಿ ಹಾಕೋತಾರ. ಬಟ್ ನಾವು ಕೆರೆ ಖಾಲಿ ಮಾಡೋದು ಅಲ್ಲತ್ತಿಲ್ಲ ಸರ್. 100% ಆ ಕೆರೆಯಲ್ಲಿ ನೀರವ ಸರ್. 100% ಆ ಕೆರೆಯಲ್ಲಿ ನೀರವ. ನಮಗ್ ಕೇವಲ 10% 4 ಕೆರೆಯಿಂದ 10% ನೀರು ಬಿಟ್ಟಿರೋದು ನಮ್ ಬ್ರಿಡ್ಜ್ ಮಾಡ್ತೇವ್ರಿ. ನಮ್ ಬ್ರಿಡ್ಜ್ ಮಾಡ್ತೇವಲ್ಲ. ರೈತರ ರೋಡಿ ಬಂದ್ಮೇಲೆ ಮಾಡ್ತೀರಿ ನೀವು? ಮನವಿ ಕೊಟ್ಟು ನೀವು ಏನ್ ಮಾಡ್ತೀರಿ? ನಿಮ್ ಕೆಲಸ ಏನದ? ಈಗ ಸರ್ ಇಲ್ಲಿವರೆಗೂ ಬಹಳಷ್ಟು ಇದು ಆಗ್ಯದ ಸರ್. ಈಗ ಲಾಸ್ಟ್ ಮನವಿ ನಿಮಗೆ ಕೊಡ್ಲತ್ತೀವಿ ಸರ್. ಲಾಸ್ಟ್ ಮನವಿ ಇವಾಗ ನಾವು 4ನೇ ತಾರೀಕು ಶನಿವಾರವರೆಗೆ 2-3 ದಿವಸದಲ್ಲಿ ನಮಗೆ ನೀರಿನ ಸಮಸ್ಯೆ ಬಗೆಹರಿಸಿ ನೀರು ಬಿಡ್ರಿ ಸರ್. ಒಂದ್ ವೇಳೆ 4ನೇ ತಾರೀಕು ನೀವು ನೀರು ಬಿಡದೆ ಹೋದ್ರು ನಾವು ಇಡೀ ರೈತರು 3 ಊರು ರೈತರು ಬಂದು ನಿಮ್ದು ಜಿಲ್ಲಾ ಕಚೇರಿದಾಗ ಉಗ್ರ ಹೋರಾಟ ಮಾಡ್ತೀವಿ. ಅಲ್ಲಿ ಬಂದೇ ಹೋದ್ರೆ ನಾವು ಮತ್ತೆ ಅಲ್ಲಿ ಉಸ್ತುವಾರಿ ಸಚಿವರು ಬರಸ್ತಾನೆ ಅಲ್ಲಿ ನಾವು ಹೋರಾಟ ಇಲ್ಲ. ಇಲ್ಲೇ ನಿಮಗೆ ಡಿಫೆಂಡ್ ಆಗಿ ಹೇಳಿ ತಮ್ಮ ಮೂಲಕನೇ
ಇಲ್ಲ ಪೈಲ ಲೆಟರ್ ತಗೋರ್ತಾ ಅಮರ್ ಮೂರು ಊರಿಗೆ ನೀರು ಹೋಗ್ತದೆ ಎಲ್ಲ ಸಮಸ್ಯೆ ಇದೆ ಅಂತ DC ಅವ್ರದ್ದು DC NHI ऑफिसर पाण्याचं काही संबंध यांना ಎಲ್ಲ ಪರಿಸ್ಥಿತಿ बघून ह्याने थोडं येतं त्यासाठी तर त्यांना बोलले लवकर मी इथं दाखवायसाठी तर ते हीर दाखवायसाठी क्या बोले ಪೂರಾ ಟೆಕ್ಕದ ನಿಮಗೆ ಕೇಳಲ್ಲ ಅಂದ್ರೆ ಪೊಲೀಸ್ ವ್ಯವಸ್ಥೆ ತಗೋರಿ ಪೊಲೀಸ್ ಬಂದೋಬಸ್ತ್ ತಗೊಂಡ್ ಹೋಗ್ತೀರಿ ಈಗ ಹಾಲಳಿದಿಂದ ನಮ್ಮ ಅವ್ರದ್ ನೀರು ಬಿಡೋದು ಹೋಗಿರಿ ಇದೇ ತರ ಆ ಕೆರೆದಿಂದು ತೊರಿದಿಂದ ಆ ಹಳಲಿದಿಂದ ಅವ್ರದ್ ಬಿಡೋದು ಹೋಗೋದು ನಮ್ಮ ಚೀಫ್ ಆಫೀಸರ್ ಡೈರೆಕ್ಟ್ ಪೊಲೀಸ್ ಠಾಣೆ ಹುಸ್ನೂರ್ ಪೊಲೀಸ್ ಠಾಣೆಗೆ ಹೋಗಿ PSI ಅವ್ರಿಗೆ ಹೋಗಿ ಕೇಸ್ ಮಾಡಿ ನೀರು ಬಿಟ್ಟಾರ ನೀರು ತಡೆ ಹಿಡಿಲಕ್ ಯಾರ್ದಿಲ್ಲ ಒಂದು ಬರಗಾಲದಾಗ 2000 ಇದ್ರಾಗ ನಮ್ 17ರಾಗ ಬರಗಾಲ ಬಂತು ಬರಗಾಲದಾಗ ಇಡೀ ನಮ್ಮ ಹೊಲ್ದಾಗ ಇದ್ದಿನ ಬೋರ್ಗಳು ಹಿಡ್ಕೊಂಡು ನೀವು ಕಬ್ಜೆ ಮಾಡ್ಯಾರ ಗೌರ್ಮೆಂಟ್ DC ಅಷ್ಟು ಗೌರ್ಮೆಂಟ್ ನಮ್ಮ ಪ್ರೈವೇಟ್ ಹೊಲ್ದಾಗಿಂತೂ ಕಬ್ಜೆ ಮಾಡ್ಯಾರ ನೀರಿಗೆ ಯಾರಿಗೂ ತಲೆ ಹಿಡಿದಿಲ್ಲ ಅವ್ರಿಗೆ ನೀರು ಬೇಕು ನೀರು